ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಅದಾನಿ raises stake in 2 group companies. ಗೌತಮ್ ಅದಾನಿ ಅವರು ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಅವರ ಸ್ಟೇಕ್ ಅನ್ನು 71.93% ತೊಡಗಿದ್ದಾರೆ ಫ್ರಮ್ 69.87. ಇದು ಸೆಕೆಂಡ್ ಟೈಮ್ ಇನ್ ಲೆಸ್ ದೆನ್ ಎ ಮಂತ್ ದಟ್ ದ ಪ್ರಮೋಟರ್ಸ್ ಹ್ಯಾವ್ ರೇಸ್ಡ್ ಸ್ಟೇಕ್ ಇನ್ ಅದಾನಿ ಎಂಟರ್ಪ್ರೈಸಸ್. ಅದರಿಂದ ಮುಂಚೆ ಸ್ಟೇಕ್ ವಾಸ್ ಇನ್ಕ್ರೀಸ್ ಫ್ರಮ್ 67.65 to 69.87. ಅದೇ ತರನೇ ಪ್ರಮೋಟರ್ ಇನ್ಕ್ರೀಸ್ ಸ್ಟೇಕ್ ಇನ್ ಅದಾನಿ ಪೋರ್ಟ್ಸ್ from 63.06 to 65.23%. ಪ್ರಮೋಟರ್ಸ್ ಈ ಕೇಸ್ನಲ್ಲಿ ಅದಾನಿ ಅವರು ಅಡ್ವಾಂಟೇಜ್ ತಗೊಳ್ತಿದ್ದಾರೆ. ಅವರ ಷೇರುಗಳ ರೇಟು ಕಮ್ಮಿ ಇದೆಯಲ್ಲ, ಅದರಿಂದಾಗಿ ನಾವೇ ಒಂದಷ್ಟು ಷೇರುಗಳನ್ನು ಇಟ್ಕೊಂಡು ಜಾಸ್ತಿ ಪ್ರಾಫಿಟ್ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ. ನ್ಯೂಸ್ ನಂಬರ್ 2, FIIs ನೆಟ್ ಸೆಲ್ಲರ್ಸ್ ಇನ್ ಸೆಪ್ಟೆಂಬರ್ ಸೋ ಫಾರ್. 6 ತಿಂಗಳ ಕಂಟಿನ್ಯೂಸ್ ಮತ್ತು ಕನ್ಸಿಸ್ಟೆಂಟ್ ಬೈಯಿಂಗ್ ಮಾಡಿದ ಮೇಲೆ FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಒಂದು 4,200 ಕೋಟಿ ವರ್ತ್ ಶೇರ್ ಅನ್ನು ಮಾರಿಕೊಂಡಿದ್ದಾರೆ. FII ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ ಟಚ್ 4-month low 12,262 crores in August 2023. ಮಾರ್ಚ್ 2023 ಟು ಆಗಸ್ಟ್ 2023 FII ಅವರು ಟೋಟಲ್ 1.74 lakh crores ಇಂಡಿಯನ್ ಮಾರ್ಕೆಟ್ಗೆ ಪಂಪ್ ಮಾಡಿದ್ರು. ಸಾಮಾನ್ಯವಾಗಿ FIIಗಳು ಬೈ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಮೇಲೋಗುತ್ತೆ, FIIಗಳು ಸೇಲ್ ಮಾಡಿದ್ರೆ ಮಾರುಕಟ್ಟೆ ಕೆಳಗೆ ಬರುತ್ತೆ. ಆದರೆ ಇದೀಗ ಸೆಪ್ಟೆಂಬರ್ ನಲ್ಲಿ ಸತತವಾಗಿ FIIಗಳು ಸೇಲ್ ಮಾಡಿದ್ರು ಕೂಡ ಮಾರುಕಟ್ಟೆ ಮೇಲೆ ಹೋಗ್ತಾ ಇದೆ. ಇದು ಒಂದು ತರದ ಎನಿಗ್ಮಾ ಅಥವಾ ಮಿಸ್ಟ್ರಿ ಅಂತಾನೆ ಹೇಳ್ಬೋದು. ಆದ್ದರಿಂದ ಎಲ್ಲರೂ ಯೋಚನೆ ಮಾಡಬೇಕು, ಮುಂದೆ ಏನಾಗ್ಬೋದು ಅಂತ ಎಲ್ಲರಿಗೂ ತಿಳಿದಿರುವ ವಿಚಾರ. ಈಗ ನ್ಯೂಸ್ ನಂಬರ್ 3, ಗವರ್ಮೆಂಟ್ ಜನರಲ್ ಇನ್ಶೂರೆನ್ಸ್ ಮಾರ್ಕೆಟ್ ಕ್ಯಾಪ್ ಬಿಲೋ 33%. ಫಸ್ಟ್ ಟೈಮ್ ಭಾರತದ ಚರಿತ್ರೆಯಲ್ಲಿ ಮಾರ್ಕೆಟ್ ಶೇರ್ ಆಫ್ ಗವರ್ಮೆಂಟ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಅದು 33% ವರೆಗೂ ಕೆಳಗೆ ಬಿದ್ದಿದೆ. ಜನರಲ್ ಇನ್ಶೂರೆನ್ಸ್ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ಇತ್ಯಾದಿ. ನಮ್ಮ ದೇಶದಲ್ಲಿ 26 ಜನರಲ್ ಇನ್ಶೂರೆನ್ಸ್ ಕಂಪನಿಗಳಿದ್ದಾವೆ. ಅದರಲ್ಲಿ 6 ಓನ್ ಬೈ ಗವರ್ಮೆಂಟ್ ಸಚ್ ಆಸ್ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಇತ್ಯಾದಿ. ಉಳಿದವು ಪ್ರೈವೇಟ್. ಈಗ ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಆಪಲ್ ಶೇರ್ಸ್ ಲಾಸ್ಟ್ $260 ಬಿಲಿಯನ್ ಅಥವಾ 21.3 lakh crores ಮಾರ್ಕೆಟ್ ಕ್ಯಾಪ್ 2 ದಿನದಲ್ಲಿ. ಯಾಕಂದ್ರೆ ಚೈನೀಸ್ ಗವರ್ಮೆಂಟ್ ಅವರು ಅವರ ಅಫಿಷಿಯಲ್ಸ್, ಅದೇನು ಗವರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, ಅವ್ರು ಯಾರು ಕೂಡ ಐಫೋನ್ ನ ಬಳಸಬಾರದು ಅಂತೇಳಿ ಬ್ಯಾನ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ದಿನಗಳ ಮೇಲೆ ಅವರು ಅದನ್ನ ಗವರ್ಮೆಂಟ್ ಓನ್ಡ್ ಕಂಪನಿಗಳಿಗೆ ಕೂಡ ಎತ್ಕೊಂಡ್ ಬರ್ಬೋದು. ಮತ್ತೆ ಚೈನಾದಲ್ಲಿ ಹೈ ಸೇಲ್ಸ್ ಆಫ್ ಐಫೋನ್ಸ್ ಇತ್ತು. ಮತ್ತೆ ಮುಂದೆ ಏನಾದರೂ ಈ ತರ ಆದ್ರೆ ಆಪಲ್ ಮೇ ಲೂಸ್ ಸಿಗ್ನಿಫಿಕೆಂಟ್ ರೆವಿನ್ಯೂ ಅಂಡ್ ಪ್ರಾಫಿಟ್ಸ್. ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.